ಸ್ನೇಹಿತರೆ, ದೀಪದಂತಿರೋಣ. ಒಂದು ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಲ್ಲೂ ನೀಡುತ್ತದೆ. ನಾವು ಅಷ್ಟೇ ಒಬ್ಬರ ಬಗ್ಗೆ ಕಾಳಜಿ ಇಡುವಂತಿದ್ದರೆ ಆ ದೀಪದಂತಿಡೋಣ. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು. ಆದರೆ ಈ ಇಬ್ಬರಿಂದಲೂ ನಮಗಂತೂ ಬದುಕಿನ ಪಾಠ ಸಿಕ್ಕಿಯೇ ಸಿಗುತ್ತದೆ. ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳೋದು ನಮಗೆ ನಾವೇ ಮಾಡಿಕೊಳ್ಳುವ ಅಪಮಾನ. ನಮ್ಮದೇ ವ್ಯಕ್ತಿತ್ವ ಅರಳಿಸಿಕೊಂಡು ಇತರರಿಗೆ ಸ್ಫೂರ್ತಿಯಾಗಿ ಮಾದರಿಯಾಗೋಣ. ಹೂವಿನಲ್ಲಿ ಸ್ಪರ್ಧೆ ಇರೋದಿಲ್ಲ, ಅವುಗಳೇ ಅರಳಿ ಪರಿಸರದ ಸೌಂದರ್ಯಕ್ಕೆ ಕಾರಣವಾಗುತ್ತವೆ. ಕೆಲವು ಹೂಗಳು ಮಕರಂದ ಸೂಚಿ ಸಿಹಿಯನ್ನೂ ಹಂಚುತ್ತವೆ. ನಾವು ಹೂವಿನಂತಾಗೋಣ. ಒಬ್ಬನಿಗೆ ಅತಿ ಹೆಚ್ಚು ಶತ್ರುಗಳಿದ್ದಾರೆಂದರೆ ಆತ ಅತಿ ಹೆಚ್ಚು ಸಾಧನೆಯನ್ನು, ಯಶಸ್ಸನ್ನು ಪಡೆದಿದ್ದಾನೆ ಎಂದರ್ಥ. ಶತ್ರುಗಳು ಅನ್ಯಾಯಕ್ಕಲ್ಲ, ಅಸೂಯೆಗಾಗಿ ಸೃಷ್ಟಿಯಾಗುತ್ತಾರೆ. ನಾವು ಖುಷಿಯಲ್ಲಿರೋದೇ ನಮ್ಮ ಕೆಟ್ಟದ್ದನ್ನು ಬಯಸುವವರಿಗೆ ಸಲ್ಲುವ ದೊಡ್ಡ ಶಿಕ್ಷೆ. ಹಾಗಂತ ಅವರಿಗಾಗಿ ಖುಷಿಯ ನಾಟಕವನ್ನು ಆಡದಿರೋಣ. ತಪ್ಪು ತಪ್ಪಲ್ಲ, ತಪ್ಪಿನ ಅರಿವಾಗದಿರುವುದು ತಪ್ಪು. ತಪ್ಪನ್ನು ಸಮರ್ಥಿಸಿಕೊಳ್ಳುವುದು ಮಹಾ ತಪ್ಪು. ನಮ್ಮ ಪ್ರತಿಷ್ಠೆ, ಅಹಂಕಾರ ನಮ್ಮ ತಪ್ಪನ್ನು ಸಮರ್ಥಿಸಲು ಪ್ರೇರೇಪಿಸುತ್ತದೆ. ಇನ್ನೊಬ್ಬನ ತಪ್ಪನ್ನು ನಾವು ಲೆಕ್ಕ ಇಡಬೇಕೆಂದಿಲ್ಲ, ಅದಕ್ಕೆಂದೇ ಮೇಲೊಬ್ಬ ಕೂತಿದ್ದಾನೆ. ನಾವು ನಮ್ಮಿಂದ ತಪ್ಪಾಗದಂತೆ ಎಚ್ಚರ ವಹಿಸೋಣ. ಯಾವುದೇ ವ್ಯಕ್ತಿಯ ಇಚ್ಛೆ ನಾವು ನಿರ್ಧರಿಸಲು ಸಾಧ್ಯವಿಲ್ಲ, ಅದು ಆತನ ಮನಸ್ಥಿತಿ ನಿರ್ಧರಿಸುತ್ತದೆ. ಆತ ನಮ್ಮನ್ನು ಇಷ್ಟಪಟ್ಟಾಗ ನಮ್ಮ ಕೆಟ್ಟದ್ದನ್ನು ಮರೆಯುತ್ತಾನೆ, ಇಷ್ಟಪಡದಿದ್ದಾಗ ನಮ್ಮ ಒಳ್ಳೆಯದನ್ನು ಮರೆಯುತ್ತಾನೆ. ಅತ್ತಾಗ ಬರುವವರೆಲ್ಲರೂ ನಮ್ಮವರೆಂದಲ್ಲ, ಬದಲಿಗೆ ಯಾರು ನಮ್ಮನ್ನು ಅಳಲು ಬಿಡೋದಿಲ್ಲವೋ ಅಂಥವರು ನಿಜಕ್ಕೂ ನಮ್ಮವರಾಗಿರುತ್ತಾರೆ. ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋದವರನ್ನು ಅಭಿನಂದಿಸೋಣ. ಯಾಕೆಂದರೆ ನಾವು ಒಬ್ಬರೇ ನಿಂತರೂ ಗೆಲ್ಲುತ್ತೇವೆಂಬ ಧೈರ್ಯ ಬರಲು ಕಾರಣ ಅವರ ಅಗಲುವಿಕೆ ತಾನೇ. ಆ ಕಾರಣಕ್ಕಾಗಿ ಅವರನ್ನು ಮರೆಯದೇ ಇರೋಣ. ನಾವೇ ಸೇಡು ತೀರಿಸಿಕೊಳ್ಳಬೇಕೆಂದಿಲ್ಲ, ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದು ಬಿಡೋಣ. ಯಾರು ನಮಗೆ ನೋವು ನೀಡಿದ್ದಾರೋ ಅವರಿಗೆ ಅವರೇ ಸೋಲಿಸಿಕೊಳ್ಳುವ ದಿನ ಅವರಿಗಾಗಿ ಕಾಯುತ್ತಿರುತ್ತದೆ. ಜೀವನ ಉತ್ತಮವಾಗಲು ನಾವು ಖುಷಿಯಲ್ಲಿರಬೇಕು. ಜೀವನ ಅತ್ಯುತ್ತಮವಾಗಲು ನಮ್ಮಿಂದ ಇತರರು ಖುಷಿಯಲ್ಲಿರಬೇಕು. ದೀಪ ಯಾವತ್ತೂ ಇತರರ ಬೆಳಕಿಗಾಗಿ ಉರಿಯುತ್ತಿರುತ್ತದೆ. ನಾವು ದೀಪದಂತಿರೋಣ. ಹೌದು, ಇದು 8ನೇ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ. ಸ್ನೇಹಿತರೆ, ಅವರ ಪಾತ್ರವು ಕೂಡ ಬಹುಮುಖ್ಯವಾಗಿತ್ತು. ಅಂದರೆ ದೈಹಿಕ ಶಿಕ್ಷಕರ ಪಾತ್ರ ಕೂಡ ಬಹುಮುಖ್ಯ. ವಿದ್ಯಾರ್ಥಿಗಳು ಪಾಠವನ್ನು ಕಲಿತು ಮಸ್ತಕದಲ್ಲಿ ತುಂಬಿಕೊಳ್ಳಲು ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯಕರವಾಗಿ ಸದೃಢತೆಯನ್ನು ಮಾಡುವಂಥ ಒಂದು ಕೆಲಸವನ್ನು ದೈಹಿಕ ಶಿಕ್ಷಕರು ಮಾಡ್ತಾರೆ. ಬಂಧುಗಳೇ, ಇಷ್ಟೆಲ್ಲ ಶಕ್ತಿಯನ್ನು ತುಂಬಲಿಕ್ಕೆ ಕಾರಣವಾದಂಥವ್ರು ಯಾರು? ಅವರು ಅಧಿಕಾರಿ ವರ್ಗದವರು, ಆ ಸೇವೆ ಸಲ್ಲಿಸಿದಂಥ ಗ್ರಾಮಗಳಲ್ಲಿರುವಂಥ ಹಿರಿಯರು, ಅವರ ಬಂಧು ಬಾಂಧವರು, ಕುಟುಂಬ ವರ್ಗದವರು ಮತ್ತು ಆತ್ಮೀಯ ಸ್ನೇಹಿತರು, ಇವರೆಲ್ಲ ಸೇವೆಗೆ ಕಾರಣಭೂತರಾದಂಥ ಪ್ರಮುಖ ಒಂದು ಸಾಧನ ಶಕ್ತಿಗಳು. ಈ ಒಂದು ಶಕ್ತಿಯನ್ನು ಬಾಂಧವರನ್ನು ಬೆಚ್ಚುವುದರ ಮೂಲಕ ನನ್ನ ನಿವೃತ್ತಿಯ ಬೆಸುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರೆಲ್ಲರಿಗೂ ಕೂಡ ನನ್ನ ಸೇವಾ ಅವಧಿಯಲ್ಲಿ ನನಗೆ ಸಹಕಾರ ನೀಡಿ ನನ್ನ ಸನ್ಮಾನದ ಸೇವೆಯನ್ನು ಪೂರೈಸಲಿಕ್ಕೆ ಸಹಕಾರಿಯಾದಂಥ ನನ್ನೆಲ್ಲ ಬಂಧು ಬಾಂಧವರು,
ತಮ್ಮೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸುವಂತ ಕಾರ್ಯ ಇವತ್ತಿನ ಈ ಒಂದು ನಿವೃತ್ತಿಯ ಬೆಸುಗೆ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಅವರು ಕೂಡ ಬಹಳ ಸುಪರಿಚಿತರು. ಅವರು ಕೂಡ ಅನೇಕ ವಿಚಾರಗಳಲ್ಲಿ ಬೆನ್ನೆಲುಬು ಬಾಂಧವ್ಯಗಳನ್ನು ಬಿಟ್ಟು ಹೋಗಬೇಕಾಗ್ತದೆ ಅಂತಕ್ಕಂಥದ್ದು. ಅಂತಹ ಈ ಒಂದು ಸಂದರ್ಭ ನಿಜಕ್ಕೂ ಕೂಡ ಈ ಒಂದು ಪೂರ್ಣ ಅನೇಕ ಬಂಧಗಳು ಬರ್ತವೆ, ಬೆಸುಗೆಗಳು ಬರ್ತವೆ. ಅದರಲ್ಲಿ ಕೂಡ ಈ ನಿವೃತ್ತಿಯ ಬೆಸುಗೆ ಇದು ಜೀವನದ ಕೊನೆಯವರೆಗೆ ಇರ್ತದೆ ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ರೀಡೆ ಗುರು ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಕೂಡ ಬಹಳ ಅವಿಸ್ಮರಣೀಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಗುರುವಿನ ಒಂದು ಕಾರುಣ್ಯ, ಗುರು ಹೀಗಾಗಿ ಗುರುಸ್ಮರಣೆ ನಿಜಕ್ಕೂ ಕೂಡ ವಿಸ್ಮರಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶರಣರ ಮಹಾತ್ಮರ ಮಹಾನ್ ವ್ಯಕ್ತಿಗಳ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕವೇ ಕೈಲಾಸ, ಬಸವಣ್ಣರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ಗಾದೆಯಂತೆ ತಮ್ಮ ಜೀವನ ಉದ್ದಕ್ಕೂ ಕೂಡ ಕಾಯಕ ಮಂತ್ರವನ್ನು ಜಪಿಸುತ್ತಾ ನಿರ್ವಹಿಸುತ್ತಾ ತಮ್ಮ ಬದುಕನ್ನು ಗಂಧದಂತೆ ಸವಿಸಿದ್ದಾರೆ. ಅಪ್ಪಾರು ಒಂದ್ ಕಡೆ ಹೇಳ್ತಾರೆ, ಗಂಧದಂತೆ ಬದುಕನ್ನು ಸವಿಸಬೇಕು ಅಂತಕ್ಕಂಥದ್ದು. ಹಾಗೆ ಗಂಧದಂತೆ ಸುವಾಸನೆಯುಕ್ತವಾಗಿರ್ತಕ್ಕಂಥ ಬದುಕನ್ನ ಶ್ರೀ ಶಿವಾನಂದಪ್ಪ ಕೋಣ್ಕರ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು, ಗ್ರೇಡ್ 1 ಸರ್ಕಾರಿ ಪ್ರೌಢಶಾಲೆ ಗುರುಗಳು, ಇಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಇವರು ತಮ್ಮ ಜೀವನ ಉದ್ದಕ್ಕೂ ಕೂಡ ಅವರು ಈ ರೀತಿ ಸವಿಸಿದ್ದಾರೆ. ಅಂತಹ ಒಂದು ಮಹಾಪುರುಷರ ಈ ಒಂದು ಪರಿ ನಡೆದು ಬಂದ ದಾರಿ, ನಡೆದು ಬಂದ ಮೆಟ್ಟಿಲುಗಳ ಬಗ್ಗೆ ನನಗೆ ಪ್ರಸಾದ ಮಾಡ್ತಾರೆ ಮತ್ತು ನೆರವು ಮಾಡ್ತಾರೆ ಹೇಳಿದ್ರು ಈಗ ಅಂತ ಸರ್ ಫೋನ್ ಮಾತಾಡಿದ ಬಹಳ ಸಂತೋಷ ಆಯಿತು. ಹಾಗೆ ಸದರಿ ಶಾಲೆಯಲ್ಲಿ 5 ವರ್ಷಗಳ ಸೇವೆ ಸಲ್ಲಿಸಿ ದಿನಾಂಕ 3/6/1994ರಂದು ವರ್ಗಾವಣೆ ಹೊಂದಿ ಬಿಟಿ ಬಾಲಕರ ಸಂಯುಕ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಆಗಿ ಪದೋನ್ನತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಬೂದನೂರು, ತಾಲೂಕು ಹೂವಿನಡಗಲಿ, ಜಿಲ್ಲೆ ವಿಜಯನಗರದಲ್ಲಿ ಸುದೀರ್ಘ 24 ವರ್ಷಗಳ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/3/2025ರಂದು ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಒಟ್ಟಾರೆ 35 ವರ್ಷ 5 ತಿಂಗಳು ಸುದೀರ್ಘ ಸೇವೆ ಸಲ್ಲಿಸಿ ತಮ್ಮ ಸೇವಾವಧಿಯಲ್ಲಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿ ಮಕ್ಕಳಿಗೆ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ ಹಾಗೂ ನೀತಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಉತ್ತಮ ಕೆಲಸ ಮಾಡಿ ವಲಯ, ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಮಕ್ಕಳ ಕ್ರೀಡೆಯಲ್ಲಿ ಭಾಗವಹಿಸುವಲ್ಲಿ ಶ್ರಮವಹಿಸಿದ್ದಾರೆ. ಇವರಿಗೆ 2016 ಮತ್ತು 2017ರಲ್ಲಿ ಬಳ್ಳಾರಿ ಜಿಲ್ಲಾ ಮಟ್ಟದ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾಗಿ 2023-24ನೇ ಸಾಲಿನಲ್ಲಿ ಮಾನ್ಯ ಶಾಸಕರಿಂದ ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಹೂವಿನಡಗಲಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ ಅತ್ಯಂತ ಸಮರ್ಥವಾಗಿ ಸಂಘವನ್ನು ಮುನ್ನಡೆಸಿರುತ್ತಾರೆ. ಇವರ ಸರಳ ಸಜ್ಜನಿಕೆ, ಮೃದು ಮಾತು, ಶಿಸ್ತು ಜೀವನಕ್ಕೆ ಹೆಸರಾದ ಶಿಕ್ಷಕರಾಗಿ ಇವರ ಶಾಂತ ಸ್ವಭಾವ, ತಾಳ್ಮೆ, ಗುಣ, ಸ್ನೇಹಪರ, ವೃತ್ತಿ ಬಾಂಧವರ ಕಾಳಜಿ, ಪ್ರತಿಯೊಬ್ಬರಿಗೂ ಇವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುತ್ತಾರೆ. ಇವರ ಮುಂದಿನ ನಿವೃತ್ತಿ ಜೀವನದಲ್ಲಿ ದೇವರು ಇವರಿಗೆ ಉತ್ತಮ ಆರೋಗ್ಯ, ಸಂತೋಷ ದಯಪಾಲಿಸುವುದರೊಂದಿಗೆ ಇನ್ನೂ ಇವರ ಸೇವೆ ಸಮಾಜಕ್ಕೆ ದೊರೆಯುವಂತಾಗಲಿ. ಹಾಗೆಯೇ ಇನ್ನೂ ಕೂಡ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಭಗವಂತ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆಯೇ 1 ಲಕ್ಷ ರೂಗಳನ್ನು ಶ್ರೀಮಠಕ್ಕೆ ದಾಸೋಹಕ್ಕಾಗಿ ಕೊಟ್ಟಿದ್ದಾರೆ. ಇದು ಕೂಡ ನನಗೆ ಗೊತ್ತಾಯಿತು. ಹೀಗಾಗಿ ಕೂಡ ಅವರು ದಾನಿಗಳು ಕೂಡ ಹೌದು. ಅನ್ನದಾನವೂ ಕೂಡ ಶ್ರೇಷ್ಠ ದಾನ, ಅದನ್ನು ಕೂಡ ಮಾಡಿದ್ದಾರೆ. ಅವರ ಸೇವೆ ನಿರಂತರವಾಗಿ ಸಮಾಜಕ್ಕೆ, ಈ ಮಕ್ಕಳಿಗೆ ಅಥವಾ ಈ ಪ್ರತಿಯೊಬ್ಬರಿಗೂ ಕೂಡ ಮುಟ್ಲಿ, ದೇವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಅವರನ್ನು ಕಂಡುಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೆ ವಂದಿಸಿ ಪೂಜ್ಯರಿಗೆ ನಮಸ್ಕರಿಸುತ್ತಾ ಇವರ ಒಂದು ಪರಿಚಯದ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. Thank you.
ಗೆಲುವಾಗಿ ಬಾ ಎನ್ನುವಂತೆ ಸಾಯಿ ಕೃಷ್ಣ ಅವರಿಗೆ ಧನ್ಯವಾದಗಳು. ಇದೀಗ ಚಂಬಡಗಿರಿ ಕವಿ ಚಂಬೀರ್ ಕವಿ ಅವರ ಕಡೆ ಮಾತನಾಡ್ತಾರೆ. ನಾವು ಮಾಡುವ ಮತ್ತು ಹಾಗೆಯೇ ವೇದಿಕೆಯ ಮೇಲೆ ಅಲಂಕರಿಸಿದಂಥ ಹನುಮಂತಪ್ಪ ಅವರು ಮತ್ತು ಹನುಮಂತಪ್ಪ ಅವರು, ವಿ.ಬಿ. ಜಗದೀಶ್ ಅವರು, ಶಿವಲಿಂಗಪುರ ಮುಖ್ಯವಾಗಿ ಆಗಮಿಸಿದಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಜಗನ್ ಸರ್ ಮತ್ತು ಎಲ್ಲ TPO ನಮ್ಮ ಮನೋಜ್ ಸರ್ ಮತ್ತು ಎಲ್ಲರೂ ನಮ್ಮ ದೈಹಿಕ ಶಿಕ್ಷಕರವರು ಮತ್ತು ಶಿವಾನಂದಪ್ಪ ಸರ್ ಅವರ ಎಲ್ಲ ಶಿಷ್ಯರವರು, ಗೆಳೆಯರು ಮತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದೀರಿ. ತಮಗೆ ನನ್ನ ತಿರುಳು ಹೇಳ್ತಾ, ನಿಜವಾದ ನಮ್ಮ ದೈಹಿಕ ಶಿಕ್ಷಕ ವಿಭಾಗಕ್ಕೆ ಶಿವಾನಂದಪ್ಪ ನಾನು 93ರಿಂದ 2003 ಉತ್ತಂಗಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಹಲವಾರು ಜನರನ್ನ ಒಡನಾಡಿಗಳಾಗಿದ್ದರು. ಅದೇ ತನಗೆ ಶಿವಾನಂದಪ್ಪ ಸರ್ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ಹಗಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರು ಒಂದು ಶಾಂತ ಸ್ವಭಾವ ಮತ್ತು ಎಲ್ಲ ಕ್ರೀಡಾಕೂಟಗಳಲ್ಲಿ ಮಾರ್ಗದರ್ಶಕರಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ಜಗಳ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ತಾ ಉತ್ತಮವಾದ ವ್ಯವಸ್ಥೆಯನ್ನು ನೋಡಿಕೊಳ್ತಾ ತಮ್ಮ ಆದರ್ಶಪ್ರಾಯವನ್ನು ನೀಡ್ತಾ ಇದ್ದರು ಮತ್ತು ಹಲವಾರು ಶಿಷ್ಯರನ್ನು ಕೂಡ ಹೊಂದಿದ್ರು. ಅವರ ಒಂದು ನಡೆನುಡಿ ಒಂದು ಮಾದರಿಯಾಗಿದೆ. ನಿಜವಾಗ್ಲೂ ಇಲ್ಲಿ ನಮಗೆ ಗೊತ್ತಿದೆ, ದೈಹಿಕ ಶಿಕ್ಷಕ ವೃಂದವರು ಎಷ್ಟೇ ಓದಿರಲಿ ಬಂದಿದ್ದೀವಿ. ನಮ್ಮ ದೈಹಿಕ ಶಿಕ್ಷಣ ವೃಂದವರು ನಿಮ್ಗೆ ಗೊತ್ತಿರಬೇಕು. ಇದು ನಮ್ಮ ಜಮಣ್ ಸಹ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿ ಹೋದಾಗ ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕಡಿಮೆ ಇತ್ತು. ಆಗ ದೈಹಿಕ ಶಿಕ್ಷಕರನ್ನೇ ಒಂದು ಸಂಘಟನೆ ಉತ್ತಮವಾಗಿ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೋ ಅವರನ್ನು ಗುರುತಿಸಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಒಂದು ಅದ್ದೂರಿ ಸನ್ಮಾನ ಸಮಾರಂಭವನ್ನು ಪ್ರತಿಯೊಂದು ತಾಲೂಕಲ್ಲಿ ನಡೆಸಿಕೊಟ್ಟಂಥ ಒಂದು ಆ ಕೀರ್ತಿ ಇಲ್ಲಿ ಹಡಗಲಿ ತಾಲೂಕಿಗೆ ಸಲ್ಲುತ್ತದೆ. ಆ ಒಂದು ಸಂದರ್ಭವನ್ನು ಇವತ್ತು ಕೂಡ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಮಾದರಿಯಾಗಿ. ಈ ಒಂದು ನನ್ನ ಸರ್ವಿಸಲ್ಲಿ ಅವರವರ ಶಾಲೆಗಳಲ್ಲಿ ಒಂದು ನಿವೃತ್ತಿ ಸಮಾರಂಭವನ್ನು ಏರ್ಪಡಿಸೋದು ನೋಡಿದ್ದೀನಿ. ಆದರೆ ನಮ್ಮ ಶಿವಾನಂದ ಸರ್ ಅವರು ತಮ್ಮೆಲ್ಲ ಒಂದು ಹಳೆಯ ಒಂದು ರಾಜ್ಯಕ್ಕೆ ಒಂದು ಮಾದರಿಯಂತ ಅನ್ಬೋದು. ತುಂಬ ವ್ಯವಸ್ಥೆಯಾಗಿ ಮಾಡಿದ್ದೀರಿ ಮತ್ತು ಅವರಿಗೆ ಆಯುಷ್ಯ ಆರೋಗ್ಯ ದೇವರು ನೀಡಿ ಅಂತ ಹೇಳ್ತಾ ತಮ್ಮ ಒಂದು ಕುಟುಂಬ ಒಂದು ಸುಖ ಸಂತೋಷದಿಂದ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಇರಲಿ. ಇನ್ನು ಮಾತಾಡೋದು ತುಂಬ ಇದ್ದಾರೆ, ಹೆಚ್ಚು ಸಮಯ ಬೇಡ ಅನ್ಕೊಳ್ತಾ ತಮ್ಮೆಲ್ಲರ ಪೂಜ್ಯ ಒಂದು ಕೊನೆಗೆ ಅವರು ಈ ಒಂದು ಮಠಕ್ಕೆ ಒಂದು 1 ಲಕ್ಷ ರೂಪಾಯಿ ದಾನವನ್ನು ನೀಡಿ ಕೊಡುಗೆದಾನಿಗಳಾಗಿ ಒಂದು ಕೋರ್ಸ್ ಕೊಟ್ಟಿದ್ದಾರೆ. ತಾವು 100 ವರ್ಷ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಈ ದಿನ ತಮ್ಮ ವೈವಾಹಿಕ ಜೀವನದ 60ನೇ ವರ್ಷದ ಮತ್ತು ನಿವೃತ್ತಿ ಹಾಗೆ ಎಲ್ಲರನ್ನ ಸೇರಿಸ್ತಕ್ಕಂಥ ವ್ಯಕ್ತಿಗೆ ಕಾರ್ಯಕ್ರಮ ಇವತ್ತು ಆಯೋಜನೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತೆ ಈ ದಿನದ ವಿಶೇಷತೆ ಮತ್ತು ಅವರ ಜೊತೆಗೆ ಏನು ಒಡನಾಡಿಗಳಾಗಿ ಅವರ ಶಿಕ್ಷಣ ಪಡೆಯುವಂತಹ ಹಣದಿಂದ ಹಿಡಿದು ಹಲವಾರು ವಿಚಾರಗಳನ್ನು ಈಗಾಗಲೇ ಇಬ್ಬರು ಗಣ್ಯ ವ್ಯಕ್ತಿಗಳು ಅವರು ಬಿಟ್ಟು ವಿಚಾರಗಳನ್ನು ತಮ್ಮೊಂದಿಗೆ ಮೆಲುಕು ಹಾಕುವಂಥ ಪ್ರಯತ್ನ, ಅನೇಕ ಕೆಲವು ವಿಶೇಷ ಘಟನೆಗಳನ್ನು ಕೂಡ ಮೆಲುಕು ಹಾಕುವಂಥ ಪ್ರಯತ್ನ. ಉಳಿದ ಶಿವಾನಂದ ಕೋಣಣ್ಣ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರ ವ್ಯಕ್ತಿತ್ವವನ್ನು ನಾವು ನೋಡಿದಾಗ ಈಗಿನ ವ್ಯಕ್ತಿತ್ವ ಮತ್ತು ಬಾಲ್ಯದ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ವಿಶೇಷತೆಯನ್ನು ನಾವು ಸ್ನೇಹಿತರೊಂದಿಗೆ ಸಂಪರ್ಕಿಸಿ ಪಡ್ಕೊಂಡಿದ್ದೇವೆ. ಅದೇನೆಂದರೆ ಬಾಲ್ಯದಿಂದಲೂ ಕೂಡ ಇವರು ಸೌಮ್ಯ ಸ್ನೇಹ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು. ಈಗಲೂ ಕೂಡ ಅದನ್ನೇ ಅವರು ಬೆಳೆಸಿಕೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ. ಹಾಗೆ ಇವರ ವ್ಯಕ್ತಿಗತವಾಗಿ ನೋಡೋದಾದ್ರೆ ಹಿರಿಯ ಮತ್ತು ಕಿರಿಯರೆನ್ನದೇ ಎಲ್ಲರನ್ನ ಗೌರವಿತವಾಗಿ ಗುರುತಿಸಗಳಿಗೆ ಹೆಮ್ಮೆಯ ಪುತ್ರರಾಗಿ ತಮ್ಮ ತಂದೆ ತಾಯಿಗಳಿಗೆ ಹೇಳಿದಂಥ ಮಾತಿನಂತೆ ಅವರನ್ನ ಸಂತೋಷಪಡಿಸಿದಂಥ ವ್ಯಕ್ತಿತ್ವ. ಶಾಲೆಯಲ್ಲಿ ಕೂಡ ಇವರು ಓದುವಂಥ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನೋಡೋದಾದ್ರೆ ಎಲ್ಲರೊಂದಿಗೆ ಸ್ನೇಹ ಸ್ವಭಾವದ ವೈಶಿಷ್ಟ್ಯತೆಯನ್ನು ನಾವು ಕಾಣ್ತೇವೆ. ಹಾಗೆಯೇ ಪ್ರಾಥಮಿಕ ಶಾಲಾ ಹಂತದಲ್ಲಿ ಇವರು ಕೆಲವು ವಿಷಯ ವಿಚಾರಗಳಲ್ಲಿ ಬಹಳಷ್ಟು ಮುಂದಿದ್ರು ಅಂತಕ್ಕಂಥದ್ದು. ಅದರಲ್ಲಿ ಇವರು ಗಣಿತ ವಿಷಯದಲ್ಲಿ ಬಹಳಷ್ಟು ಮುಂದಿದ್ರು ಅಂತಕ್ಕಂಥದ್ದು
ಕನ್ನಡಿಗರು ಹೇಳ್ತಾರೆ, ಎಲ್ಲರಿಗೂ ಲೆಕ್ಕವನ್ನು ಕೂಡ ಹೇಳಿಕೊಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆ ಆಟದಲ್ಲಿ ಕೂಡ ಆಸಕ್ತಿಯಿಂದ ಭಾಗವಹಿಸಿದ್ದು ಪ್ರಾಥಮಿಕ ಹಂತದಲ್ಲೇ ನಾವು ನೋಡಬಹುದಾಗಿದೆ. ಇವರ ಪ್ರೌಢಶಾಲೆ ವಿದ್ಯಾಭ್ಯಾಸದಲ್ಲಿ ವಸತಿಯ ಗಾಂಧಿ ಗ್ರಾಮೀಣ ಗುರುಕುಲ ಇಲ್ಲಿ ಹಳ್ಳಿಕೇರಿ ಹೈಸ್ಕೂಲಲ್ಲಿ 8, 9, 10ನೇ ತರಗತಿಯಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇವ್ರಿಗೆ ಒಂದು ವಿಶೇಷ ಸ್ವಭಾವ ಅಂದ್ರೆ ಇವರಿಗೆ ನೀರು ಕಂಡ್ರೆ ಬಹಳಷ್ಟು ಭಯ ಇತ್ತು. ನೀರು ಕಂಡ್ರೆ ಬಹಳಷ್ಟು ಭಯ ಅಂದ್ರೆ ಈಜಾಡೋದಕ್ಕೆ ಬಹಳ ಭಯ ಪಡ್ತಾ ಇದ್ರು. ಇವರ ಗುರುಕುಲದ ಹತ್ತಿರನೇ ಹರಿತಾ ಇದ್ದಂತ ವರದಾ ನದಿಯಲ್ಲಿ ಸ್ನೇಹಿತರೊಡನೆ ಈಜಾಡಕ್ಕೆ ಹೋದಾಗ ಪ್ರಾರಂಭದಲ್ಲಿ ಬಹಳಷ್ಟು ಭಯ ಪಡ್ತಾ ಇದ್ರು ಅಂತ ಹೇಳಿ ಅವರ ಸ್ನೇಹಿತರು ನಗ್ತಾ ಇದ್ರು ನೋಡ್ರೆ ಅದನ್ನ ಮೆಟ್ಟಿ ಇವರು ಅವ್ರ ಜೊತೆಗೆ ಈಜನ್ನು ಕಲಿತು ಇವರು ವರದಾ ನದಿ ಹರಿತಿರ್ತಕ್ಕಂಥ ಪ್ರವಾಹಕ್ಕೆ ವಿರುದ್ಧವಾಗಿ ಹರಿದು ಇವರು ನಾನೇನು ಕಡಿಲಿಲ್ಲ ಅಂತಕ್ಕಂಥದ್ದನ್ನ ಅವ್ರ ಸ್ನೇಹಿತರೊಂದಿಗೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ನಾನು ಕಂಡುಕೊಂಡಿದ್ದೇನೆ. ಪ್ರತಿದಿನ ಸ್ನೇಹಿತರೊಂದಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಆಟಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಇವರ ಸ್ವಭಾವ ಆ ಕಾಲದಿಂದಲೇ ಇದ್ದಿದ್ದನ್ನ ನಾವು ಈಗಲೂ ಕೂಡ ನೋಡಿದ್ದಾಗಿದೆ. ಹಾಗೆಯೇ ಹೈಸ್ಕೂಲಲ್ಲಿ ಇವರು ಲಾಂಗ್ ಜಂಪ್ ನಲ್ಲಿ ತಮ್ಮದೇ ಆದಂತಹ ಸಾಮರ್ಥ್ಯವನ್ನ ತೋರಿ ಮೆರೆದಿದ್ರು ಅಂತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಆಮೇಲೆ ಹೈಸ್ಕೂಲಲ್ಲಿ ಒಂದು ಘಟನೆ ನಡೀತಾರೆ, ಕಾರಿಗೆ ಗೊತ್ತಿದೆಯಲ್ಲೋ ಅವರ ಸ್ನೇಹಿತರು ಕೇಳ್ಕೊಂಡಾಗ ಇವರು SLC ಪಾಸ್ ಆಗಿ ಮುಂದೆ PUC ವಿದ್ಯಾಭ್ಯಾಸವನ್ನ GV ಶಂಕರರಾವ್ ಸಂಗೀತ ಪದವಿ ಕಾಲೇಜ್ ಕುಡುಪಲ್ಲಿ ಹಿರೇಕೆರೂರಿನಲ್ಲಿ ಮುಗಿಸ್ತಾರೆ. ಇವರಲ್ಲಿ ಮತ್ತೊಂದು ವಿಶೇಷವಾಗಿ ಉಳಿತಾಯದ ಸ್ವಭಾವ, ಉಳಿತಾಯ ಮಾಡ್ತಕ್ಕಂಥ ಸ್ವಭಾವ ಇವರಲ್ಲಿ ನಾವು ಕಾಣಬಹುದಾಗಿದೆ. ಮತ್ತೆ ಕಾಲೇಜಿನಲ್ಲಿ ಫ್ರೆಂಡ್ ಜೊತೆ 5 ಕಿಲೋಮೀಟರ್ ವರೆಗೆ ನಡ್ಕೊಂಡು ಟ್ರಂಕ್ ಮೇಲೆ ಹೊತ್ಕೊಂಡು ವಿದ್ಯಾಭ್ಯಾಸದ ಆಸಕ್ತಿಯನ್ನ ತೋರಿಸಿರ್ತಕ್ಕಂಥದ್ದು ಆ ಕಾಲದಲ್ಲಿ ನಾವು ನೋಡ್ಬೇಕಂದ್ರೆ ಗುತ್ತವಿಂದ ರಾಣೆಬೆನ್ನೂರಿಗೆ ಹೋಗಿ ಅಲ್ಲಿಂದ 5 ಕಿಲೋಮೀಟರ್ ಹಳ್ಳಿಗೆ ನಡೆದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಇವರು ತಂದೆ ತಾಯಿಗೆ 5 ಜನ ಗಂಡು ಮಕ್ಕಳು, ಅದರಲ್ಲಿ ಇವರೇ ಧರ್ಮರಾಯ. ಹಾಗೆ ಇವರು ITC ಅನ್ನ ಕೂಡ ಲಕ್ಷ್ಮೀಶ್ವರದಲ್ಲಿ ಮುಗಿಸ್ತಾರೆ. GV ಕಾಲೇಜ್ ಹಾವೇರಿಯಲ್ಲಿ ಪದವಿ ಮುಗಿಸಿ ನಂತರ CPED ಮುಗಿಸಿ ಇವರು ತಮ್ಮ ವಯೋವೃತ್ತಿ ಆಗೋವರೆಗೂ ಕೂಡ 3 ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ವಿಶೇಷವಾಗಿ ನಾವು ಇವರನ್ನ ಹೂವಿನಹಡಗಲಿಯ GPG ಬಾಲಕರ ಪ್ರೌಢಶಾಲೆಯಿಂದ ಹಿಡಿದು ಈಗ 23 ವರ್ಷ ಸುದೀರ್ಘವಾಗಿ ಕೂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಇವರ ಕರ್ತವ್ಯದ ವಿಶೇಷತೆಯನ್ನು ನಾವು ಎಲ್ಲ ದೈಹಿಕ ಶಿಕ್ಷಕರು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇವರಲ್ಲಿ ಬಹಳಷ್ಟು ಸರಳವಾದ ತಾಳ್ಮೆಯ ಸ್ವಭಾವವನ್ನು ನಾವು ನೋಡ್ತೇವೆ. ಎಂಥ ಸಂದರ್ಭ ಬಂದರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರೆ ಬಹಳಷ್ಟು ತಾಳ್ಮೆ ವಹಿಸಿ ಆ ಪರಿಸ್ಥಿತಿಯನ್ನ ನಿಭಾಯಿಸತಕ್ಕಂಥ ಒಂದು ಮಾದರಿಯನ್ನ ನಮ್ಮಲ್ಲಿ ಇವರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಶಾಲೆಗಳಲ್ಲಿ ಎಲ್ಲ ತಮ್ಮ ಇವರು ಧರ್ಮವನ್ನ ಕಾಯಕಕ್ಕೆ ಹೋಲಿಸಿಕೊಂಡು ಮಾಡಿದ್ದಾರೆ. ನಾವೆಲ್ಲ ಹೇಳ್ತಾ ಇದ್ದೇವಲ್ಲ, ಧರ್ಮ ಅಂದ್ರೆ ಬೇರೇನೂ ಅಲ್ಲ, ಧರ್ಮ ಅಂದ್ರೆ ಒಂದು ಕಾಯಕ, ಇನ್ನೊಂದು ಸಹಾಯ. ನಾವು ಮಾಡ್ತಕ್ಕಂಥ ಕಾಯಕ ಸರಿಯಾಗಿ ಮಾಡಿದ್ರೆ ಅದೇ ಧರ್ಮ. ಆ ಧರ್ಮವನ್ನ ನಮ್ಮ ಕರ್ಮದಲ್ಲಿ ವ್ಯವಸ್ಥೆಯಾಗಿ ಅಳವಡಿಸಿಕೊಂಡ್ರೆ ಯಾವುದೇ ಮರ್ಮವು ನಮಗೆ ಎದುರಾಗೋದಿಲ್ಲ. ಎಲ್ಲರಿಗೂ ಮಾದರಿಯ ದೈಹಿಕ ಶಿಕ್ಷಕರಾಗಿ, ಪ್ರೋತ್ಸಾಹಕರಾಗಿ, ಎಲ್ಲರಿಗೂ ತಮ್ಮದೇ ಆದಂತಹ ವಿಶೇಷ ಸ್ವಭಾವವನ್ನು ಅರ್ಥೈಸಿ ತಮ್ಮ ವೃತ್ತಿ ಜೀವನದಲ್ಲಿ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಹಾರೈಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಕ್ರೀಡಾ ಮನೋಭಾವದಿಂದಲೇ ಮಾತ್ರ ಸ್ನೇಹ ಜಾಸ್ತಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಬೆಸುಗೆಯ ನೆಪದಲ್ಲಿ ಮತ್ತು ಈ ಪ್ರೀತಿ ಮತ್ತು ದ್ಯೋತಕವಾಗಿ ಅವರನ್ನೇ ಬೆಳೆಸಿರುವಂತ ಕೀರ್ತಿ ನಮ್ಮ ತಿಮ್ಮಣ್ಣವರಿಗೆ ಸಲ್ಲುತ್ತೆ. ದಯವಿಟ್ಟು ತಿಮ್ಮಣ್ಣವರು ಆರೋಗ್ಯವಾಗಿರ್ಬೇಕು ಅಂದ್ರೆ ಕ್ರೀಡಾಂಗಣದಲ್ಲಿ ಯುವ ಜನತೆ ಇರಬೇಕು. ಆರೋಗ್ಯವಂತ ಯುವ ಜನತೆ ದೇಶದ ನಿಜವಾದ ಆ ದೈಹಿಕ ಸಾಮರ್ಥ್ಯದ ಆರೋಗ್ಯವಂತ ಮನಸ್ಸುಗಳನ್ನ, ಶರೀರವನ್ನು ಕಟ್ಟುವಂತ ಮಹಾನ್ ಕೈಂಕರ್ಯ ಮಾಡುವಂಥದ್ದು ಯಾರಾದ್ರೂ ಇದ್ರೆ ಅದು ನಮ್ಮ ದೈಹಿಕ ಶಿಕ್ಷಕರು. ಅವರೊಂದು ಜೋರಾದ ಚಪ್ಪಾಳೆಯನ್ನ ಸಲ್ಲಿಸುವುದರ ಮೂಲಕವಾಗಿ ಅವರ ಸೇವೆಯನ್ನ ಸ್ಮರಿಸೋಣ. ಹಾಗಾಗಿ ಅಂತ ದೈಹಿಕ ಶಿಕ್ಷಕರ ತರಬೇತಿಯಲ್ಲಿ ಪಡೆದು MBBS
MBBS ಓದಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಪ್ರಶಸ್ತಿಗೆ ಭಾಜನರಾಗಿರುವಂತ ಸಹೋದರಿ ನಮ್ಮ ಪ್ರೀತಿಯ ಶಿಕ್ಷಕ ತಿರುಪತಿಯವರ ಸುಪುತ್ರಿಯಾಗಿರುವಂತ ಕುಮಾರಿ ಕೆ ವಿದ್ಯಾ ರಾಷ್ಟ್ರ ಮಟ್ಟದ ಕ್ರೀಡಾಪಟು MBBS ವಿದ್ಯಾರ್ಥಿನಿ. ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾರೆ. ಪರೀಕ್ಷೆಯ ಸುಸಂದರ್ಭ ಈ ಕ್ಷಣದಲ್ಲಿ ಇರೋದ್ರಿಂದ ಅವರ ಪರವಾಗಿ ಅವರ ತಂದೆಯವರು ಬಂದಿದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಈ ಎಲ್ಲ 5 ಜನ ಮಹನೀಯರನ್ನ ಸಾಧಕರನ್ನ ಗೌರವ. ನಾವು ಮಾಡೋ ಲೆಕ್ಕಾಚಾರಕ್ಕಿಂತ ಭಗವಂತನ ಲೆಕ್ಕಾಚಾರ ಯಾವಾಗಲೂ ಸರಿಯಾಗಿ ಇರುತ್ತೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರಿಗೆ ಏನನ್ನು ಕೊಡಬೇಕು, ಯಾರನ್ನ ಎಲ್ಲಿ ಇಡಬೇಕು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕನಿಸ್ತದೆ, ಆದ್ರೆ ಜವಾಬ್ದಾರಿ ನೆನೆಸ್ಕೊಂಡಾಗ ಬದುಕಿ ಬಾಳಬೇಕೆನಿಸ್ತದೆ. ನಿಜ ಅಲ್ವಾ? ಕೈ ಹಿಡಿದು ಭವಿಷ್ಯ ಹೇಳೋರು ಊರ್ ತುಂಬ ಸಿಗ್ತಾರೆ, ಆದ್ರೆ ಕೈ ಹಿಡಿದು ಭವಿಷ್ಯ ರೂಪಿಸೋರು ಜನ್ಮ ಕೊಟ್ಟ ತಂದೆ ತಾಯಿ ಮಾತ್ರ. ಕೋಟಿ ಇದ್ದರೂ ಬದುಕುಳಿಯುವುದು ಋಣವಿದ್ದಷ್ಟೇ, ಹಣವಿದ್ದಷ್ಟಲ್ಲ. ನೇರವಾಗಿ ಮಾತಾಡೋರನ್ನ ಕಳೆದುಕೊಳ್ಬೇಡಿ. ಅಂತವರ ಮನಸ್ಸು ಯಾರಿಗೂ ಕೆಟ್ಟದನ್ನ ಬಯಸುವುದಿಲ್ಲ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ, ಸಮಯ ತುಂಬಾ ಜನರನ್ನ ಪರಿಚಯಿಸ್ತದೆ, ಸಂದರ್ಭ ಆ ಜನರ ನಿಜವಾದ ಮುಖವನ್ನ ಪರಿಚಯಿಸ್ತದೆ. ಸಹವಾಸ ಒಂಟಿಯಾದ್ರೂ ಪರವಾಗಿಲ್ಲ, ನಂಬಿಕೆ ಕೊಂದು ನಗುವ ಜನರ ಸಹವಾಸ ಬೇಡ. ಸಂದರ್ಭಗಳು ಕಲಿಸಿದ ಪಾಠಗಳು ಬದುಕನ್ನ ಬದಲಿಸ್ತವೆ, ಸಂಬಂಧಗಳು ಕಲಿಸಿದ ಪಾಠಗಳು ಬದುಕನ್ನ ತಿಳಿಸ್ತವೆ. ಯಾರಾದ್ರೂ ನಿಮ್ಮ ಹತ್ತಿರ ತಮ್ಮ ಜೀವನದ ಎಲ್ಲಾ ವಿಷಯಗಳನ್ನ ಹೇಳ್ತಾರೆ ಅಂದ್ರೆ ಅವರನ್ನ ನಂಬಿ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಆ ನಂಬಿಕೆಯನ್ನ ಯಾವತ್ತೂ ದುರುಪಯೋಗ ಮಾಡ್ಕೊಳ್ತೀರಿ. ಶಾಲೆಯ ಶಿಕ್ಷಣ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಬದಲಿಸಬಹುದು, ತಾಯಿಯ ಶಿಕ್ಷಣ ಇಡೀ ಜೀವನ ಶೈಲಿಯನ್ನೇ ಬದಲಿಸ್ತದೆ. ವಾಸ್ತವದ ಬದುಕು ಹೇಗಂದ್ರೆ, ಗಂಟು ಚೆನ್ನಾಗಿದ್ರೆ ಗಲ್ಲಿಗೊಬ್ಬ ನೆಂಟ. ಭೂಮಿಗೆ ಭಾರ ಆದ್ರೂ ಪರವಾಗಿಲ್ಲ, ಆದ್ರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರ್ದು. ಮನಸ್ಸೊಳಗೆ 1000 ಸಮಸ್ಯೆಗಳು ಸವಾಲುಗಳಿದ್ದರೂ ಮುಖದ ಮೇಲಿನ ಒಂದು ನಗು ಬದುಕನ್ನ ತುಸು ಮಟ್ಟಿಗಾದರೂ ಸುಂದರಗೊಳಿಸ್ತದೆ. ನಾವು ಯಾರಿಗೆ ಒಳ್ಳೆಯದನ್ನು ಬಯಸ್ತೇವೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡ್ತಾರೆ. ದೇವ್ರೆ, ನಮಗಿಂತ ಅವರನ್ನೇ ಚೆನ್ನಾಗಿಡು. ತಡವಾಗಿ ಆದ್ರೂ ಸರಿ, ನಮ್ಮವರಂತೆ ನಟಿಸುವ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಬಂದೇ ಬರುತ್ತೆ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ಕಡಿಮೆ, ಒಳ್ಳೆಯತನ ಮುಖ್ಯ ಎನ್ನುವರಿಗೆ ಹಣ ಕಡಿಮೆ. ಪಡೆಯುವ ಬರದಲ್ಲಿ ಇರುವುದನ್ನ ಕಳೆದುಕೊಳ್ಬಾರ್ದು. ಕೈ ಹಿಡಿದು ಎತ್ತಿದವರನ್ನ ಕೊನೆವರೆಗೂ ಮರಿಬಾರ್ದು. ಅವಶ್ಯಕತೆ ಮುಗಿದ್ಮೇಲೆ ಎಲ್ಲವೂ ಭಾರವಯ್ಯ. ಊಟ ಮುಗಿದ ಮೇಲೆ ತಟ್ಟೆ ಭಾರ, ಮಳೆ ನಿಂತ ಮೇಲೆ ಛತ್ರಿ ಭಾರ, ಸಹಾಯ ಪಡೆದ ಮೇಲೆ ಸ್ನೇಹ ಭಾರ, ಮೋಹ ಕಳೆದ ಮೇಲೆ ಪ್ರೀತಿ ಭಾರ, ಅನ್ನ ಪಡೆದ ಮೇಲೆ ಋಣ ಭಾರ, ಆಸ್ತಿ ಭಾಗವಾದ ಮೇಲೆ ಹೆತ್ತವರು ಭಾರ, ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಭಾರ, ಸಂಕಷ್ಟ ಕಳೆದ ಮೇಲೆ ಆ ದೇವರೇ ಭಾರ, ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರವಯ್ಯ. ಅಲ್ಲಿಂದ ಇಲ್ಲಿಗೆ ಹೇಳಿ, ಇಲ್ಲಿಂದ ಅಲ್ಲಿಗೆ ಹೇಳಿ ಸ್ನೇಹ ಸಂಬಂಧಗಳನ್ನ ಕಿತ್ತು ಹಾಕುವ ಮನೆ ಮುರುಕರು ನಿಮ್ ಜೊತೆಯಲ್ಲೇ ಇರ್ತಾರೆ, ಎಚ್ಚರದಿಂದಿರಿ. ಮರದಿಂದ ತಯಾರಿಸಲ್ಪಟ್ಟ ಕೊಡಲಿಯ ಕಾವು ಮರವನ್ನೇ ನಿರ್ಧತೆಯಿಂದ ಕಡಿಯಲು ಕಾರಣವಾಗ್ತದೆ. ಹಾಗೆ ನಮ್ಮಿಂದ ಉಪಕಾರ ಪಡೆದ ಕೆಲವರು ನಮಗೆ ಅಪಕಾರ ಮಾಡಲು ನಿಂತಿರ್ತಾರೆ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡತನವೇ ಹೆದರಿ ಓಡಿ ಹೋಗುವಂತೆ ದುಡಿಬೇಕು. ಪ್ರತಿ ಬೆವರಿನ ಹನಿಗೂ ಪ್ರತಿಫಲವನ್ನ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ನಿಮ್ಮ ಸಮಸ್ಯೆಗಳನ್ನು ಸಂಬಂಧಿಕರಲ್ಲಿ ಹೇಳಿಕೊಳ್ಬೇಡಿ, ಯಾಕಂದ್ರೆ ಅನುಕಂಪ ತೋರುವುದಕ್ಕಿಂತ ಮತ್ತೊಬ್ಬರಿಗೆ ಹೇಳಿಕೊಂಡು ನಗುವವರೇ ಹೆಚ್ಚು. ಸೋಲಿನಿಂದ ಪಾಠ ಕಲಿಬೇಕು, ನೋವಿನಿಂದ ಬದುಕು ಅರಿಬೇಕು. ನನ್ನನ್ನು ನಂಬಿದವರನ್ನ ನಾನು ಮೋಸ ಮಾಡುವುದಿಲ್ಲ, ನನ್ನನ್ನು ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದೆಂದಿಗೂ ನಂಬುವುದಿಲ್ಲ. ಇದೇ ನನ್ನ ವ್ಯಕ್ತಿತ್ವ. ಅವಕಾಶ ಇದೆ ಅಂತ ಹೇಳಿ ಅವಮಾನ ಮಾಡಬೇಡ, ಸಮಯ ಎಲ್ರಿಗೂ ಅವಕಾಶ ಮಾಡಿಕೊಡ್ತದೆ. ಯಾರೋ ಒಬ್ರು ಮಾತ್ ಬಿಟ್ರು ಅಂತ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ನೀವು ಮಾತಾಡಿದ್ರೆ ಸಾಕು ಅಂತ ಇನ್ನೊಂದು ಜೀವ ಕಾಯ್ತಿರ್ತದೆ, ಅದರ ಕಡೆ ಗಮನ ಕೊಡಿ. ಮತ್ತೊಬ್ಬರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ಮಾತನಾಡಬೇಡಿ. ಯಾರಿಗೆ ಗೊತ್ತು, ನಿಮ್ಮ ಜೀವನದ ಬಗ್ಗೆ ಮತ್ತೊಬ್ಬರು ಕಾದಂಬರಿಯನ್ನೇ ಬರೆಯುತ್ತಿರಬಹುದು. ನೆನಪಿರ್ಲಿ, ಮನುಷ್ಯ ಹಾಳಾಗೋದು ಮತ್ತು ಬದಲಾಗೋದು ಒಂದೇ ಕಾರಣಕ್ಕೆ, ಇನ್ನೊಬ್ಬರ ಮಾತು ಕೇಳಿ. ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಮಾಸ್ಕ್ ಅಂದ್ರೆ ಹಣ. ಎಲ್ಲರ ಬಾಯಿಯನ್ನು ಮುಚ್ಚಿಸಿ ಬಿಡ್ತದೆ. ಜಗಳವಾದಾಗಲೆಲ್ಲ ಮೇಲ್ಬಿದ್ದು ಮಾತಾಡ್ತೀವಿ ಅಂದ್ರೆ ನಮ್ಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ, ನಿಮ್ಮನ್ನ ಕಳೆದುಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಅಂತ ಅರ್ಥ. ನಿಮ್ಮ ಒಳ್ಳೆತನ ನಿಮಗೆ ಸದ್ಯದ ಸ್ಥಿತಿಯಲ್ಲಿ ತುಂಬಾನೇ ಕಷ್ಟ ಕೊಡಬಹುದು, ಆದ್ರೆ ಒಂದಂತೂ ಸತ್ಯ, ನಿಮ್ಮ ಒಳ್ಳೆತನ ನಿಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ನಾವೊಬ್ಬರನ್ನ ನಂಬುವುದು ಮಾನವೀಯತೆ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಅವರ ಯೋಗ್ಯತೆ. ಮಾನವೀಯತೆ ಇಲ್ಲದ ಮನುಷ್ಯನೇ ಅಲ್ಲ. ಹಾಯಾಗಿ ಇರ್ಬೇಕಂದ್ರೆ ಹಾಳಾದ ವಿಚಾರಗಳಿಂದ ದೂರ ಇರಬೇಕು. ಮುಳ್ಳಿನ ಮೇಲೆ ಆಪಾದನೆ ಹೇಗ್ ಮಾಡ್ಲಿ? ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನ ಕೆಟ್ಟವರಂದು ಹೇಗೆ ಆಪಾದನೆ ಮಾಡ್ಲಿ? ತಿಳಿಯದೆ ಅವರನ್ನ ನಂಬಿದ್ದು ನಾನೇ. ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನೆ. ನಿಮ್ಮ ಸೊಸೆಯ ಬಗ್ಗೆ ನೆರೆಹೊರೆಯವರ ಹತ್ತಿರ ಕೆಟ್ಟದಾಗಿ ಹೇಳಬೇಡಿ, ಯಾಕಂದ್ರೆ ನಾಳೆ ನೀವು ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದಾಗ ನಿಮ್ಮ ಸೊಸೆ ಸೇವೆ ಮಾಡ್ತಾಳೆ ಹೊರತು ಅಕ್ಕಪಕ್ಕದವರು ಯಾರು ಮಾಡುವುದಿಲ್ಲ. ಬಲಗೈನಲ್ಲಿ ತುತ್ತು ತೋರಿಸಿ ಎಡಗೈನಲ್ಲಿ ವಿಷ ಉಣ್ಣಿಸೋ ಕಾಲ ಇದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಮಯ ಮನುಷ್ಯನನ್ನ ಬದಲಾಯಿಸುವ
ತೋರಿಸುವುದರ ಜೊತೆಗೆ ಮನುಷ್ಯನ ನಿಜ ಸ್ವರೂಪವನ್ನ ತೋರಿಸಿಕೊಡ್ತದೆ. ನನ್ನಿಷ್ಟಕ್ಕೆ ನಾನಿರುವುದು ಕೆಲವರಿಗೆ ಅದು ಅಹಂಕಾರವಾಗಿ ಕಾಣಬಹುದು, ಆದ್ರೆ ನನಗೆ ಅದು ಸ್ವಾಭಿಮಾನವಾಗಿ ಕಾಣುತ್ತದೆ. ಹೊಸತು ಬಂದ ಮೇಲೆ ಹಳೆಯದಕ್ಕೆ ಗೌರವ ಕಡಿಮೆ. ಅದು ವ್ಯಕ್ತಿಯಾದ್ರೂ ಸರಿ, ವಸ್ತುವಾದ್ರೂ ಸರಿ. ಮಾತು ಸಂಬಂಧವನ್ನ ಕೂಡಿಸುವಂತೆ ಇರಬೇಕೇ ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ. ಒಬ್ಬ ವ್ಯಕ್ತಿ ಅತಿಯಾಗಿ ಪ್ರಾಮಾಣಿಕತೆ ಮತ್ತು ನೇರವಾಗಿ ಇರುವುದು ಒಳ್ಳೆಯದಲ್ಲ. ಯಾಕಂದ್ರೆ ನೇರವಾಗಿ ಇರುವ ಮರವನ್ನೇ ಮನುಷ್ಯ ಮೊದಲು ಕತ್ತರಿಸುವುದು. ಪೂರ್ತಿ ಕಹಿ ಆಗ್ಬೇಡಿ, ಪ್ರಪಂಚ ಉಗುಳಿ ಬಿಡ್ತದೆ. ಪೂರ್ತಿ ಸಿಹಿ ಆಗ್ಬೇಡಿ, ಪ್ರಪಂಚ ನುಂಗಿ ಬಿಡ್ತದೆ. ಇವತ್ತು ನಾಳೆ ಸತ್ತು ಹೋಗುವ ಜೀವಕ್ಕೆ ಆಸೆಗಳೇಕೆ ಸಾವಿರಾರು. ನಗುನಗುತ್ತ ಬಾಳು, ಬೇರೆ ಜೀವಕ್ಕೆ ನೋವು ನೀಡದೆ ವಿಧಿಯ ಆಟವ ಬಲ್ಲವರಾರು. ಆನಂದಕ್ಕೆ ಇಲ್ಲವಾದ್ರೂ ಅನುಭವಕ್ಕಾದ್ರೂ ಒಮ್ಮೆ ಎಲ್ಲರಂತೆ ಬದುಕಬೇಕು. ಮಾತಿಗಿಂತ ಹೆಚ್ಚಾಗಿ ಮೌನವೇ ಸಂಬಂಧವನ್ನ ಉಳಿಸೋದು. ಇಡೀ ಜಗತ್ತನ್ನ ಸುತ್ತಿ, ಆದ್ರೆ ನಿಮ್ಮ ಮನೆಯಲ್ಲಿ ಸಿಗುವ ನೆಮ್ಮದಿ ಎಲ್ಲೂ ಸಿಗುವುದಿಲ್ಲ. ಈ ಲೋಕಕ್ಕೆ ಹೆಣ್ಣೆ ಕಣ್ಣಾದ್ರೆ ಆ ಕಣ್ಣನ್ನು ಕಾಯೋ ರೆಪ್ಪೆಯೇ ಗಂಡು. ಒಂಟಿಯಾಗಿ ಬದುಕೋದಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಗಿದ್ದು ಜೀವನಕ್ಕೆ ಯಾರ ಅವಶ್ಯಕತೆಯೂ ಬೇಕಾಗಿಲ್ಲ ಅಂತ. ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಗೆ ಇರ್ತದೆ. ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಇರುವಷ್ಟು ದಿನ ಭಾವನೆಗಳನ್ನ ಹಂಚಿಕೊಂಡು ಬದುಕಿ, ಸತ್ತ ಮೇಲೆ ಮೌನವಾಗೋದು ಇದ್ದೇ ಇದೆ. ಕೋಪ ಪಡುವ ಬದಲು ಅಳುವುದು ಉತ್ತಮ. ಯಾಕಂದ್ರೆ ಕೋಪವು ಇತರರನ್ನು ನೋಯಿಸ್ತದೆ, ಆದ್ರೆ ಕಣ್ಣೀರು ಆತ್ಮದಿಂದ ಮೌನವಾಗಿ ಹರಿದು ಹೃದಯವನ್ನು ಸ್ವಚ್ಛಗೊಳಿಸ್ತದೆ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಅನಿಸಿದ್ರೂ ಆತ್ಮಗೌರವಕ್ಕೆ ಅಗತ್ಯ. ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರವಿರುವುದೇ ಒಳ್ಳೆಯದು. ಬದುಕು ಎಂದ್ರೆ ಬೆಳಗ್ಗೆ ಎದ್ದಾಗ ದೃಢ ನಿರ್ಧಾರ ಇರಬೇಕು, ರಾತ್ರಿ ಮಲಗುವಾಗ ಆತ್ಮವಿಶ್ವಾಸ ಇರಬೇಕು. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿ ಪಡು. ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ. ಸಮುದ್ರದ ಅಲೆಗಳಂತೆ ದೃಢವಾಗಿ ನಿಲ್ಲು. ಪರಿಸ್ಥಿತಿ ಹೇಗೆ ಇರಲಿ, ತಾಳ್ಮೆಯಿಂದ ಗೆಲ್ಲು. ಹೇ ಪರಮಾತ್ಮ, ನನ್ನ ಜೀವನದಲ್ಲಿ ನಡೆಯುತ್ತಿರುವ ಆಗು ಹೋಗುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ, ಆದ್ರೆ ಏನೇ ಆದರೂ ನೀನು ನನ್ನ ಜೊತೆ ಇರುವೆ ಎನ್ನುವ ನಂಬಿಕೆ ಮಾತ್ರ ಹೋಗೋದಿಲ್ಲ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ. ತಿಂದ ಅನ್ನ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲೂ ಇರಲ್ಲ, ಆದರೆ ಹಸಿವು ನೀಗಿಸಿದ ಆ ಗಳಿಗೆಯನ್ನು ಅರಿತವರು ಎಂದೂ ಮರೆಯಲಾರರು. ಎಲ್ಲರೂ ಇಷ್ಟೇನಾ? ಮೊದಲಿನ ತರ ಕೊನೆಯವರೆಗೆ ಯಾರೂ ಇರಲ್ಲ. ಯಾರೋ ಹೇಳುತ್ತಿದ್ರು, ಹೆಣ್ಣು ಕರಗುವುದು ಕೇವಲ ಹಣಕ್ಕೆ ಮಾತ್ರ ಅಂತ. ಅವರಿಗೇನ್ ಗೊತ್ತು, ಅವಳ ಮನಸ್ಸು ಕರಗುವುದು ಹಣಕ್ಕಲ್ಲ, ಅವಳನ್ನ ಪ್ರೀತಿಸೋ ಗುಣಕ್ಕೆ ಅಂತ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ. ಒಂಟಿತನ ಅಂದ್ರೇನೆ ಗಟ್ಟಿತನ. ಯಾವಾಗಲೂ ನಮ್ಮ ಸಂತೋಷವನ್ನ ನಮ್ಮಲ್ಲೇ ಹುಡುಕಬೇಕು. ಇನ್ನೊಬ್ಬರಿಂದ ಸಿಗುವ ಖುಷಿ ತಾತ್ಕಾಲಿಕ. ಜೀವನದ ಅತೀ ದೊಡ್ಡ ಸಾಧನೆ ಅಂದ್ರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದು. ಮನುಷ್ಯನು ಮುಹೂರ್ತ ಇಲ್ಲದೆ ಹುಡ್ತಾನೆ, ಮುಹೂರ್ತ ಇಲ್ಲದೆ ಸಾಯ್ತಾನೆ. ಆದ್ರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡ್ತಾ ಇರ್ತಾನೆ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರ್ತದೆ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು, ಕಾರಣವನ್ನು ಮರೆಮಾಚಲು ನಗುವ ಕಾಲವಿದು. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು, ಆದ್ರೆ ನೋವ ಮನದಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ದೇಹಕ್ಕೆ ದಣಿವಾದಾಗ ಬರೋ ಗಾಢ ನಿದ್ರೆ ಮನಸ್ಸಿಗೆ ನೋವಾದಾಗ ಬರೋ ಹಾಗಿದ್ರೆ ಮಲಗಿ ಎಲ್ಲವನ್ನು ಮರಿಬಹುದಿತ್ತು. ಕೆಲವರು ತಾವು ನೆಟ್ಟಗೆ ಇಲ್ಲದೆ ಇದ್ರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಡಲ್ಲ. ನಿಮಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದಾಗ 2 ರೀತಿ ತಿಳಿದುಕೊಳ್ಳಿ. ಮಾತು ಮುಖ್ಯವೋ ಮನುಷ್ಯ ಮುಖ್ಯವೋ? ಮನುಷ್ಯ ಮುಖ್ಯವಾದ್ರೆ ಮಾತನ್ನು ಮರೆತು ಬಿಡಿ, ಮಾತೇ ಮುಖ್ಯವಾದ್ರೆ ಮನುಷ್ಯನನ್ನು ಮರೆತು ಬಿಡಿ. ಇಷ್ಟಪಟ್ಟಿದ್ದು ಸಿಗಲ್ಲ ಎಂದು ಕೊರಗಬೇಡಿ. ಇಷ್ಟಪಟ್ಟಿದ್ದಕ್ಕಿಂತ ಅದ್ಭುತವಾಗಿರುವುದು ನಿಮಗೆ ಸಿಗುವುದು. ಸ್ವಲ್ಪ ಕಾದು ನೋಡಿ. ಸಹಿಸಿಕೊಂಡು ಇರುವವರಿಗೆ ಮಾತ್ರ ನಮ್ಮವರು. ಒಂದು ಸಾರಿ ತಿರುಗಿ ಬಿದ್ರೆ ಯಾರು ನಮ್ಮವರಲ್ಲ. ಇಷ್ಟೇ ಈಗಿನ ಸಂಬಂಧಗಳು. ದೇವಸ್ಥಾನದ ಆವರಣದಲ್ಲಿ ಪಾದರಕ್ಷೆ ಬಿಟ್ಟು ಒಳಗೆ ಹೋದ್ರೆ ಸಾಲದು, ಅಹಂಕಾರವನ್ನ ಬಿಟ್ಟು ಹೋಗ್ಬೇಕು. ಕರ್ಣ ಎಂದರೆ ಕೇವಲ ಒಂದು ಹೆಸರಲ್ಲ, ಜೀವನದ ಪಾಠ. ಒಂದು, ಬೇರೆಯವರಿಗೆ ಕೊಟ್ಟಿದ್ದನ್ನು ಒಂದು ಬಾರಿ ಉಸಿರಿಡುವ ಮುನ್ನವೇ ಮರೆತು ಬಿಡು. 2, ಬೇರೆಯವರಿಂದ ಪಡೆದದ್ದನ್ನು ಕೊನೆ ಉಸಿರಿರುವವರೆಗೂ ನೆನಪಿನಲ್ಲಿಡು. ದೈನಂದಿನ ಕೆಲಸ ಮುಗಿಸಿ ಕೈಯಲ್ಲಿ ತಿಂಡಿಯ ಪೊಟ್ಟಣ ಹಿಡಿದು ಮನೆಗೆ ತವಕದಿಂದ ಓಡುವ ತಂದೆಯ ಮನಸ್ಸಲ್ಲಿರುವುದು ಒಂದೇ ಒಂದು ಚಿಂತೆ, ನಾನು ಮನೆಗೆ ತಲುಪುವ ವೇಳೆಗೆ ಮಕ್ಕಳು ಮಲಗದೇ ಇರಲಿ ಎಂದು ಮಾತ್ರ. ನೀವು ನಿಯತ್ತಿನಿಂದ ನಡೆದುಕೊಂಡ್ರೆ, ಪ್ರಾಮಾಣಿಕರಾಗಿದ್ರೆ, ನೇರ ವರ್ತಿಸುವವರಾದ್ರೆ ನಿಮ್ಮನ್ನು ಹೆಚ್ಚು ಮಂದಿ ಇಷ್ಟಪಡಲ್ಲ. ಆದ್ರೆ ನಿಮ್ಮನ್ನು ಇಷ್ಟಪಟ್ಟವರೆಲ್ಲ ಯೋಗ್ಯರು, ಪ್ರಾಮಾಣಿಕರು ಆಗಿರ್ತಾರೆ. ಎಲ್ಲರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಬದಲು ಯೋಗ್ಯರನ್ನು ಸನಿಯದಲ್ಲಿಟ್ಕೊಳ್ಬೇಕು. ಅದಕ್ಕೆ ನೀವು ಯೋಗ್ಯರಾಗಿರ್ಬೇಕು. ಕೆಲಸ ಮತ್ತು ದೇವರನ್ನ ಪ್ರೀತಿಸಿ, ಯಾಕಂದ್ರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ?
ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ಬಡತನದ ಹೊಡೆತ ಬಿದ್ದಾಗಲೇ ಮನುಷ್ಯನ ಬದುಕು ಬದಲಾಗುವುದು. ಮನೆ ಜಗಳಗಳು 4 ಗೋಡೆಯ ಮಧ್ಯೆ ಇರಬೇಕೆ ಹೊರತು ಊರಲ್ಲೆಲ್ಲ ಹರಡಿ ಮೂರನೆಯವರು ನಗುವಂತೆ ಇರಬಾರದು. ವಯಸ್ಸಿಗಿಂತ ಮುಖ್ಯ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಮನಸ್ಸು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಿಲ್ಲ. ಸಂಬಂಧಗಳು ತಾನಾಗೆ ದೂರವಾಗುವುದಿಲ್ಲ. ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರವಾಗ್ತವೆ. ಒಬ್ಬರ ಕಷ್ಟಕ್ಕೆ ನೀನಾದ್ರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದ್ರೂ ಸೃಷ್ಟಿ ಮಾಡ್ತಾನೆ. ಅಂದವನ್ನು ನೋಡಿದ್ರೆ ದಿನಕ್ಕೊಬ್ಬರು ಇಷ್ಟವಾಗ್ತಾರೆ, ಮನಸ್ಸನ್ನು ನೋಡಿದ್ರೆ ಜೀವನಕ್ಕೊಬ್ಬರೇ ಇಷ್ಟ ಆಗ್ತಾರೆ. ಈ ಲೋಕದಲ್ಲಿ ಅಂತಹ ಮನಸ್ಸು ದುಬಾರಿ. ಒಬ್ಬ ವ್ಯಕ್ತಿ ಜೊತೆ ಪರಿಚಯ ಬೆಳೆಸ್ಕೊಳ್ಳಿ, ತಪ್ಪಿಲ್ಲ. ಆದ್ರೆ ಆ ವ್ಯಕ್ತಿಗೆ ತುಂಬಾ ಅಡಿಕ್ಟ್ ಆಗ್ಬೇಡಿ. ಒಂದು ದಿನ ಅವರು ಮಾತಾಡಿಲ್ಲ ಅಂದ್ರೆ ಪ್ರಾಣ ಹೋಗುವಷ್ಟು ನೋವಾಗುತ್ತೆ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ಬೆಂದಷ್ಟು ರೊಟ್ಟಿಗೆ ರುಚಿ ಜಾಸ್ತಿ, ನೊಂದಷ್ಟು ಬದುಕಿಗೆ ಅರ್ಥ ಜಾಸ್ತಿ. ಎಲ್ಲಾ ಇದ್ದು ಬದುಕೋದು ದೊಡ್ಡದಲ್ಲ, ಏನಿಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ ಅದೇ ಜೀವನ. ಹಣದ ಜೊತೆ ಜನ ಇರಬಹುದು, ಆದ್ರೆ ಒಳ್ಳೆಯ ಗುಣದ ಜೊತೆ ದೇವರು ಸದಾ ಇರ್ತಾನೆ. ಮತ್ತೊಬ್ಬರ ಸಂತೋಷವನ್ನೇ ಬಯಸುವ ಮನಸ್ಸು ತನ್ನಲ್ಲಿರುವ ನೋವುಗಳನ್ನು ಎಂದಿಗೂ ಲೆಕ್ಕ ಹಾಕುವುದಿಲ್ಲ. ಮಾತನಾಡಿ ಬೆಲೆ ಕಳೆದುಕೊಳ್ಳೋದಕ್ಕಿಂತ ಮೌನವಾಗಿ ದೂರವಿರುವುದೇ ಲೇಸು. ಪ್ರತಿ ವಸ್ತುವಿಗೆ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಬದುಕನ್ನು ಪ್ರೀತಿಸುತ್ತಾ ಹೋಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತೆ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡ್ತದೆ, ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನ ಹೊಳೆಯುವ ಹಾಗೆ ಮಾಡ್ತದೆ. ಜೀವನದಲ್ಲಿ ಯಾರ ಮನಸ್ಸನ್ನು ಆ ದೇವರ ಮುಂದೆ ನಿಮ್ಮ ಹೆಸರನ್ನ ನೆನೆದು ಕಣ್ಣೀರು ಹಾಕಿಸುವಷ್ಟು ನೋಯಿಸಬೇಡಿ. ಯಾಕಂದ್ರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಖಂಡಿತವಾಗಿಯೂ ಆ ಭಗವಂತನಿಗೆ ಕೇಳಿಸ್ತದೆ. ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರು ಒಬ್ಬಂಟಿಗನಾಗಿ ನಿಲ್ಲುವ ಸಾಹಸ ಮಾಡು. ಆದ್ರೆ ಸತ್ಯ ಧರ್ಮದ ಪರವಾಗಿರು, ನಿನ್ನ ಜೊತೆ ಪರಮಾತ್ಮ ನಿಲ್ತಾನೆ. ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ, ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಮೋಸ ಮಾಡಿದ್ದಾರೆ ಎಂದು ದ್ವೇಷ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡಿ, ಮೌನವಾಗಿ ಇರಿ. ಕೊಳೆತು ಹೋದ ಹಣ್ಣುಗಳನ್ನ ಗಿಡ ಹೊರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಉದುರಿ ಹೋಗ್ತವೆ. ಆ ಪಾಪ ನಮ್ಮ ಕೈಗಳಿಗೆ ಅಂಟಿಕೊಳ್ಳೋದಾದ್ರೂ ಯಾಕೆ? ನಮ್ಮ ನೋವನ್ನು ನಾವೇ ಅಳಿಸಲು ಪ್ರಯತ್ನಿಸಬೇಕು, ಬೇರೆ ಯಾರು ಬರಲಾರರು. ಯಾಕಂದ್ರೆ ನಮ್ಮ ಪ್ರತಿಬಿಂಬ ನಮ್ಮನ್ನು ಮಾತ್ರ ಪ್ರತಿಬಿಂಬಿಸಲು ಸಾಧ್ಯ. ಪ್ರೀತಿ ಕಾಳಜಿ ತೋರಿಸುವುದಷ್ಟೇ ನಮ್ಮ ಕರ್ತವ್ಯ, ಅದು ಮರಳಿ ಸಿಗುತ್ತೆ ಎನ್ನುವ ನಿರೀಕ್ಷೆ ಇಟ್ಕೊಳ್ಳೇಬಾರದು. ಯಾಕಂದ್ರೆ ನಿರೀಕ್ಷೆ ಸುಳ್ಳಾದ್ರೆ ಮನಸ್ಸಿಗೆ ನೋವು ಶಾಶ್ವತ. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ, ಕರ್ಮಕ್ಕೆ ಅವಕಾಶ ನೀಡಿ. ಅವರ ಕರ್ಮವೇ ಅವರಿಗೆ ಪಾಠ ಕಲಿಸುವುದು. ಲೋಕದಲ್ಲಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬಾರದು. ನಿಂದಿಸಿದ್ರೆ ನಗುತ್ತಾ ಸ್ವೀಕರಿಸಿ, ನಾಳಿನ ಗೆಲುವು ಖಂಡಿತ ಕಾದಿರ್ತದೆ. ಒಂದಲ್ಲ ಒಂದು ದಿನ ನಿಮ್ಮತನ ಅವರಿಗೆ ಅರ್ಥವಾಗ್ತದೆ. ಭಾವನೆ ಒಳ್ಳೆಯದಿದ್ದರೆ ಭಾಗ್ಯ ಬೆನ್ನತ್ತಿ ಬರ್ತದೆ. ಎದುರಿಗಿರುವ ಕನ್ನಡಿಯಲ್ಲಿ ಮಾತ್ರ ಅಂದವಾಗಿದ್ದರೆ ಸಾಲದು, ಅಂತರಾಳ ಎಂಬ ಒಳಗನ್ನಡಿಯಲ್ಲಿ ಅಂದವಾಗಿರ್ಬೇಕು. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದ್ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೆ ಇರೋರನ್ನ ಬಿಟ್ಬಿಡ್ಬೇಕು, ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಇಲ್ಲಿ ಒಳ್ಳೆಯವರಾಗಿ ಬದುಕೋರ್ಗಿಂತ ಒಳ್ಳೆಯವರಂತೆ ನಟಿಸುವವರಿಗೆ ಕಾಲ. ನಿಮ್ಮನ್ನು ನಿರಾಕರಿಸಿದವರನ್ನ ಮರೆತು ಬಿಡಿ, ಸಮಯವನ್ನ ನಿಮಗಾಗಿ ಮೀಸಲಿಡಿ. ನಿರಾಕರಿಸಿದವರು ನಿಮ್ಮನ್ನ ಹುಡುಕಿಕೊಂಡು ಬರುವ ಸಮಯ ಬಂದೇ ಬರ್ತದೆ. ಕೋಪ ಬರುವುದು ತಪ್ಪಲ್ಲ, ಅದು ಸುದೀರ್ಘ ಕಾಲ ಉಳಿಯಬಾರದು ಅಷ್ಟೇ. ಬೆಂಕಿಯಿಂದ ಮೈ ಚಳಿ ಕಾಯಿಸಿಕೊಳ್ಬೇಕು, ಅದರಲ್ಲೇ ಧುಮುಕಿ ಬಿಡುವುದಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬಾರ್ದು. ಕೆಲವರಿಗೆ ನಮ್ಮ ಮುಖದಲ್ಲಿರುವ ಕೋಪ ಮಾತ್ರ ಅರ್ಥ ಆಗುತ್ತೆ, ಮನಸ್ಸಲ್ಲಿರುವ ಪ್ರೀತಿ ಮಾತ್ರ ಯಾವತ್ತಿಗೂ ಅರ್ಥ ಆಗಲ್ಲ. ತಿಳಿಯದೆ ಮಾಡಿದ ತಪ್ಪುಗಳು ಕೇವಲ ಕೆಲವು ತಿರುವುಗಳನ್ನ ಕೊಡ್ತವೆ, ಆದ್ರೆ ತಿಳಿದು ಮಾಡುವ ತಪ್ಪುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡ್ತವೆ. ಯಾರನ್ನಾದ್ರೂ ಮರೆಯುವುದಾದ್ರೆ ಮರೆತು ಬಿಡಿ, ಆದ್ರೆ ಯಾರನ್ನು ಮರೆತಿದ್ದೇವೆ ಎಂಬುದನ್ನ ನೆನಪಿಟ್ಕೊಳ್ಳಿ. ದೊಡ್ಡವರಾಗಲು ದಡ್ಡರಾಗಲು ವಯಸ್ಸಿನ ಅಂತರವಿರದು. ಎಲ್ಲ ಗಳಿಸಿದ ಮೇಲೆ ಬರುವ ಜನಗಳಿಗಿಂತ ನಮ್ಮ ಹತ್ತಿರ ಏನೂ ಇಲ್ಲದಾಗ ನಮ್ ಜೊತೆ ಯಾರಿರ್ತಾರೋ ಅವರು ಮುಖ್ಯ. ನಾನು ಅವರಂತೆ ಬೆಳಿಬೇಕು ಎನ್ನುವ ಆಸೆ ಇರಬೇಕೆ ಹೊರತು ಅವರು ಬೆಳೆದರಲ್ಲ ಎನ್ನುವ ಅಸೂಯೆ ಇರಬಾರ್ದು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸ್ತದೆ. ಸಹನೆ ಕಳೆದುಕೊಂಡ್ರೆ ಸಮಯವೇ ಸಮಸ್ಯೆಯನ್ನು ರವಾನಿಸ್ತದೆ. ಬುದ್ಧಿ ಇರೋನು ಯುದ್ಧ ಗೆಲ್ತಾನೆ, ಗುಣ ಇರೋನು ಮನಸ್ಸು ಗೆಲ್ತಾನೆ, ಆದ್ರೆ ತಾಳ್ಮೆ ಇರೋನು ಇಡೀ ಸಾಮ್ರಾಜ್ಯ ಗೆಲ್ತಾನೆ. ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನ ಮಾಡು, ಆದ್ರೆ ಒಂದು ಪ್ರಯತ್ನ ಮಾಡಿ 1000 ಗುರಿಗಳನ್ನು ಮುಟ್ಟುವ ಆಸೆ ಕಾಣಬೇಡ. ದಿನಗಳನ್ನ ಮರಿಬಹುದು, ಆದ್ರೆ ದಿನಗಳಲ್ಲಿ ಬಂದು ಹೋದ ವ್ಯಕ್ತಿಗಳನ್ನಲ್ಲ. ಈ ಪ್ರಪಂಚದಲ್ಲಿ ನಾವು
ಬೇಡದಿದ್ದರೂ ಎಲ್ಲದೂ ನಮ್ಮದಾಗ್ತದೆ. ಆದ್ರೆ ಯಾವುದು ನಮ್ಮದಾಗಬೇಕೆಂದು ನಾವು ಬೇಡ್ತೇವೋ ಅದು ನಮ್ಮಿಂದ ದೂರ ಉಳಿತದೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಜನ ತಮಗೆ ಬೇಕಾದಾಗ ಮಾತ್ರ ನಿಮ್ಮನ್ನ ನೆನಪು ಮಾಡ್ಕೋತಾರೆ ಅಂತ ಬೇಜಾರಾಗ್ಬೇಡಿ. ಕತ್ತಲು ಕವಿದಾಗಲೇ ತಾನೆ ಜನ ದೀಪವನ್ನು ಹುಡುಕೋದು. ನೀರು ನಿಂತರೆ ಕೊಳೆತು ನಾರ್ತದೆ, ಹರಿದು ಹೋದರೆ ತೊಳೆದು ತಿಳಿಯಾಗ್ತದೆ. ನಮ್ಮ ಜೀವನ ನಿಂತ ನೀರಾಗಬಾರ್ದು, ಅದು ಹರಿಯುವ ಹೊಳೆಯಾಗಬೇಕು. ಕೇಳಿ ಪಡೆಯುವ 100 ಬಹುಮಾನಗಳಿಗಿಂತ ಹೇಳದೆ ಕೇಳದೆ ಬರುವಂತ ಒಂದು ಬಹುಮಾನ ಶ್ರೇಷ್ಠವಾದದು. ಮಾತು ಬಿಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅವರ ಜೊತೆ ಮಾತಾಡೋಕೆ ಇಷ್ಟವಿಲ್ಲ ಅಂತಲ್ಲ, ನಮ್ಮಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ. ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನದಲ್ಲಿ ಕೊನೆಗೆ ಉಳಿಯೋದು ಮೌನ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ತಿಳಿಯುತ್ತದೆ, ಹೊಟ್ಟೆ ಹಸಿಯುವಾಗ ಅನ್ನದ ಬೆಲೆ ತಿಳಿಯುತ್ತದೆ, ಜೇಬಲ್ಲಿ ಹಣ ಇಲ್ಲ ಎಂದಾಗ ಕೆಲಸದ ಬೆಲೆ ತಿಳಿಯುತ್ತದೆ, ಬೇರೆ ಆದಾಗ ಸಂಬಂಧದ ಬೆಲೆ ತಿಳಿಯುತ್ತದೆ, ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಆತನ ಬೆಲೆ ತಿಳಿಯುತ್ತದೆ. ಇವೆಲ್ಲ ಜೀವನದಲ್ಲಿ ಕೈಜಾರಿ ಹೋಗೋ ಮುನ್ನ ಭದ್ರಪಡಿಸಿಕೊಳ್ಬೇಕು. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತು ಅಂತ. ಅದು ಪ್ರೀತಿಯಾಗ್ಲಿ, ನಂಬಿಕೆಯಾಗ್ಲಿ. ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಗೌರವ ಕೊಡ್ತಾನೆ. ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡ್ತಾನೆ. ನಂಬಿಕೆ ಸಿಗ್ಬೇಕಾದ್ರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು. ಆಗಂತುಕನೊಬ್ಬ ಭಗವಾನ್ ಬುದ್ಧನಲ್ಲಿ ಕೇಳಿದ, ನೀವಿಷ್ಟು ದೊಡ್ಡ ವ್ಯಕ್ತಿಯಾದರೂ ಏಕೆ ಕೆಳಗೆ ಕೂರ್ತೀರಾ ಎಂದು. ಬುದ್ಧನ ಸುಂದರವಾದ ಉತ್ತರ ಹೀಗಿತ್ತು, ಕೆಳಗೆ ಕೂತ ವ್ಯಕ್ತಿ ಎಂದೂ ಬೀಳುವುದಿಲ್ಲ. ನಿಮ್ಮ ಕಾಲೆಳೆದು ನಿಮ್ಮನ್ನ ಕೆಡವಲು 100 ಜನ ಕಾಯ್ತಿದ್ದಾರೆ ಅಂತ ಭಯಪಡಬೇಡಿ. ನಿಮ್ಮನ್ನು ಕಾಪಾಡಲು ಮೇಲೆ ಕೂತಿರುವನು ಒಬ್ಬ ಸಾಕು. ಅವನ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ ಸಾಗಿ, ಆತ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಮೌನವೇ ಸಮಾಧಾನ, ಒಂಟಿತನವೇ ಬಹುಮಾನ. ಇಷ್ಟೇ ಜೀವನ. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದು ಉತ್ತಮ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ. ಪರಿಸ್ಥಿತಿ ಅದೇನೇ ಇರಬಹುದು, ನಿಮ್ಮತನವನ್ನ ನೀವೆಂದು ಬಿಟ್ಕೊಡದಿರಿ. ನಿಮ್ಮತನವೇ ನಿಮಗೆ ಕಾವಲು. ದಾನ ಮಾಡಿದರೆ ಹಣ ಹೋಗ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ತದೆ, ಸಮಯ ನಿಲ್ಲೋದಿಲ್ಲ. ಅಸತ್ಯವನ್ನು ಮುಚ್ಚಿಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ, ಆದರೆ ಸತ್ಯ ಮುಚ್ಚುವುದಿಲ್ಲ. ಸಂಬಂಧ ಗಟ್ಟಿಯಾಗಿ ಇಟ್ಕೊಳ್ಬೇಕಂದ್ರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಬೇಕಾಗ್ತದೆ. ಭಯಪಟ್ಟು ಕುಳಿತುಕೊಂಡ್ರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನ್ ಮಾಡ್ಬೇಕೆಂದು ಕಲಿಸ್ತದೆ. ಜಾಸ್ತಿ ಮೆರಿಬೇಡ, ಯಾವಾಗ ಯಾರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಲ್ಲ. ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ, ಬಲವಾದ ಆಯುಧವೆಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು, ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ನಿನ್ನ ಕ್ಷಣಿಕ ಕೋಪ ನಿನ್ನ ಸಂಬಂಧಿಕರನ್ನು ಸಾಲು ಸಾಲಾಗಿ ದೂರ ದಬ್ಬಿ ಬಿಡ್ತದೆ. ಓದಿಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅನ್ಕೊಳ್ಬಾರ್ದು. ಪುಸ್ತಕವದು 4 ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ 12 ಜೀವನ ಕಲಿಸುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ. ನೆನಪಿರ್ಲಿ, ನಂಬಿಕೆ ಎನ್ನುವುದು ಪ್ರಾಣ ಇದ್ದ ಹಾಗೆ, ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಎಲ್ಲರೂ ಇಷ್ಟೇ, ಸತ್ತಾಗ ಗೌರವಿಸ್ತಾರೆ, ಬದುಕಿದ್ದಾಗ ಕಡೆಗಣಿಸ್ತಾರೆ. ಸತ್ತಾಗ ಅಳುತ್ತಾರೆ, ಬದುಕಿದ್ದಾಗ ಅಳಿಸ್ತಾರೆ. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ಬೆಳಗುವ ದೀಪವನ್ನು ಆರಿಸಬೇಡ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನು ಮುರಿಬೇಡ. ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬೇಡ. ಸಹನೆ ಇಲ್ಲದ ಹೆಂಡತಿ, ಸಂಪಾದನೆ ಇಲ್ಲದ ಗಂಡ, ಮಾತು ಕೇಳದ ಮಕ್ಕಳು, ಇವು ಸಂಸಾರದ ಶತ್ರುಗಳು. ಜೀವನದಲ್ಲಿ ನೀನು ಎಷ್ಟೇ ಒಳ್ಳೆಯ ಕೆಲಸ ಮಾಡು, ಜನ ಹೊಗಳೋದು ಮಾತ್ರ ಸ್ಮಶಾನದಲ್ಲಿ. ಕೋಪದಲ್ಲಿ ಎಂದಿಗೂ ಕೆಟ್ಟ ನುಡಿಗಳನ್ನಾಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದ್ರೆ ಆಡಿದ ಕೆಟ್ಟ ನುಡಿಗಳು ಹಾಗೆಯೇ ಉಳಿದು ಬಿಡ್ತದೆ. ಮನೆ ಎಷ್ಟು ದೊಡ್ಡದಿದೆ ಅನ್ನೋದ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಎನ್ನುವುದು ಮುಖ್ಯ. ಶ್ರೀಮಂತನ ಕಾರನ್ನು ಒಬ್ಬ ಬಡವ ಬಾಲಕ ನೋಡ್ತಾ ನಿಂತಿದ್ದ. ಶ್ರೀಮಂತನಿಗೆ ಆ ಬಡವ ಬಾಲಕನನ್ನ ನೋಡಿ ಕರುಣೆಯಿಂದ ಕಾರಿನಲ್ಲಿ ಕೂರಿಸಿಕೊಂಡ. ಬಾಲಕ ಹೇಳ್ತಾನೆ, ನಿಮ್ಮ ಕಾರು ತುಂಬಾ ಚೆನ್ನಾಗಿದೆ. ಶ್ರೀಮಂತ ಹೇಳ್ತಾನೆ, ಗೊತ್ತು, ಇದನ್ನು ನನ್ನ ಅಣ್ಣ ಗಿಫ್ಟ್ ಕೊಟ್ಟಿದ್ದಾನೆ. ನಿಮ್ಮ ಅಣ್ಣ ತುಂಬಾ ಒಳ್ಳೆಯವರು, ನಂಗೆ ಗೊತ್ತು ನೀನೇನು ಯೋಚಿಸ್ತಿದ್ದೀಯ ಅಂತ. ನಿಂಗೂ ಈ ತರದ ಕಾರ್ ಬೇಕು ಅಂತ ಅನ್ನೋ ಆಸೆ ಅಲ್ವಾ? ಬಾಲಕ ಹೇಳ್ತಾನೆ, ಇಲ್ಲ, ನಂಗೂ ನಿಮ್ಮ ಅಣ್ಣನ ತರ ಆಗೋ ಆಸೆ. ಯಾಕಂದ್ರೆ ನಂಗೂ ತಮ್ಮ ಹಾಗೂ ತಂಗಿ ಇದ್ದಾರೆ. ಯೋಚನೆ ಯಾವಾಗಲೂ ಎತ್ತರವಾಗಿರ್ಬೇಕು, ಆಸೆ ಇರಬಾರ್ದು. ಯಾರೊಬ್ಬರ ನಂಬಿಕೆಯನ್ನು ಮುರಿಯುವ ಮೊದಲು ನೆನಪಿಡಿ, ಒಂದು ದಿನ ನೀವು ಅದೇ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ, ಮತ್ತು ಆ ಸಂಬಂಧ ನಿಮ್ಮನ್ನ ಎಂದಿಗೂ ನೋಯಿಸುವುದಿಲ್ಲ. ಯಾರು ಪರರ ಆನಂದವನ್ನು ನೋಡಿ ಖುಷಿ ಪಡ್ತಾರೋ ಅವರೇ ನಿಜವಾದ ಹೃದಯ ಶ್ರೀಮಂತರು.
ಹಿಂದೆ ನಿಂತು ಆಡಿಕೊಳ್ಳುವವರಿಗೆ ಭಯ ಜಾಸ್ತಿ, ಮುಂದೆ ನಿಂತು ಮಾತಾಡುವವರಿಗೆ ಭರವಸೆ ಜಾಸ್ತಿ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ, ಆದ್ರೆ ಉತ್ತಮವಾದುದನ್ನ ಮಾತ್ರ ಆರಿಸಿಕೊಳ್ಳಿ. ಹೆಗಲ ಮೇಲೆ ಹೊತ್ತ ಜವಾಬ್ದಾರಿ ಮೆದುಳನ್ನು ಹೊಕ್ಕಾಗ ಅಲ್ರಾಮ್ ಅವಶ್ಯಕತೆ ಇರೋದಿಲ್ಲ. ಜವಾಬ್ದಾರಿಯೇ ನಮ್ಮನ್ನ ಎಚ್ಚರಿಸ್ತದೆ. ಒಂಟಿ ಆದಷ್ಟು ಗಟ್ಟಿಯಾಗ್ತೇವೆ, ಮೌನವಿದ್ದಷ್ಟು ಯೋಚನೆ ಮಾಡ್ತೇವೆ. ನಮ್ಮವರು ಯಾರು ನಮ್ಮ ಜೊತೆ ಇಲ್ಲದಿದ್ದಾಗ ನಿಜವಾದ ಬದುಕಲು ಪ್ರಾರಂಭಿಸ್ತೇವೆ. ಕೆಲವು ವಿಷಯಗಳನ್ನು ಹೇಳದೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲಾ ವಿಷಯಗಳನ್ನು ಎಲ್ಲರಿಗೂ ಎಲ್ಲಾ ಸಂದರ್ಭದಲ್ಲಿಯೂ ಹೇಳಲಾಗುವುದಿಲ್ಲ. ನಿಸ್ವಾರ್ಥದಿಂದ ಇನ್ನೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ ನಿಮಗಾಗಿ ನೀವು ಪ್ರಾರ್ಥಿಸದಿದ್ರೂ ಕೂಡ ಭಗವಂತ ನೀವು ಕೇಳುವುದಕ್ಕಿಂತ ಮೊದಲೇ ನೀಡಿರ್ತಾನೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದ್ರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನ ಯಾರು ಹುಡ್ಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರು ಎಂದು. ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆಯಲ್ಲಿದ್ದರು, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ರು, ಎಷ್ಟೇ ಬೆಲೆ ಬಾಳುವ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ರು, ಇದುವೇ ಕೊನೆಗಾಲದ ಹಾಸಿಗೆ. ಎಲ್ಲಾ ಸಂಬಂಧಗಳನ್ನು ಒಂದು ಮಾಡುವ ಹಾಗೂ ಒಂದಿರುವ ಸಂಬಂಧಗಳನ್ನ ಹಾಳು ಮಾಡುವ ಪ್ರಪಂಚದ ಏಕೈಕ ವಸ್ತು ಅಂದ್ರೆ ಅದು ದುಡ್ಡು. ಯಾರನ್ ಬೇಕಾದ್ರೂ ನಂಬೋಣ, ಆದ್ರೆ ಒಳಗೊಂದು ಹೊರಗೊಂದು ಅನ್ನೋ ಹಾಗೆ ಇರೋರನ್ನ ಯಾವತ್ತೂ ನಂಬಾರ್ದು. ಬಾಳಿಗೊಂದು ಮನೆ, ನಾಳೆಗೊಂದು ಗುರಿ, ಗುರಿ ಇಲ್ಲದ ಜೀವನ ಗರಿ ಇಲ್ಲದ ನವಿಲಿನಂತೆ. ದುಡ್ಡಿರ್ಬೇಕು, ಇಲ್ಲ ದುಡಿತಾ ಇರ್ಬೇಕು, ಇಲ್ಲವಾದ್ರೆ ನಮ್ಮವರೆಂಬ ಲಿಸ್ಟ್ ನಲ್ಲಿ ನಾವಿರೋದೇ ಇಲ್ಲ. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆಯಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದೇ ಒಳಿತು. ಎಷ್ಟು ಹಣ ಕೂಡಿಟ್ಟರೇನು, ಕೊನೆಗೆ ಹೋಗುವ ಸಮಯದಲ್ಲಿ ನಮ್ಮ ಬಟ್ಟೆಗೆ ಜೇಬು ಇರೋದಿಲ್ಲ, ಸ್ಮಶಾನದಲ್ಲಿ ತಿಜೋರಿ ಇರೋದಿಲ್ಲ, ದೇವದೂತರು ಲಂಚ ಮುಟ್ಟೋದಿಲ್ಲ. ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಎರಡೇ ಎರಡು, ಒಂದು ಮನಶಾಂತಿ, ಎರಡನೆಯದು ಸಂತೃಪ್ತಿ. ಈ ಎರಡನ್ನು ಸಂಪಾದಿಸಿಕೊಂಡವರು ಪ್ರತಿ ಕ್ಷಣ ಜೀವನದ ಆನಂದವನ್ನು ಅನುಭವಿಸ್ತಾರೆ. ನಂಬಿಕೆ ಮನಸ್ಸಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ. ಹೇಗೆ ಮನಸ್ಥಿತಿಗೆ ತಕ್ಕಂತೆ ಸ್ಟೇಟಸ್ ಆಗ್ತೀರಿ, ಹಾಗೆ ಪರಿಸ್ಥಿತಿಗೆ ತಕ್ಕಂತೆ ಬದುಕೋದು ಕಲಿಯಿರಿ. ಸಂಬಂಧದಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನ ಕಂಡು ಕಾಣದಂತಿರ್ಬೇಕು. ಯಾಕಂದ್ರೆ ತಪ್ಪು ನಂದ ಅಥವಾ ಅವರದ ಅನ್ನೋದ್ಕಿಂತ ಸಂಬಂಧ ನಮ್ಮದು ಅನ್ನೋದು ನೆನಪಿರ್ಲಿ. ಮನಸ್ಸು ಎಲ್ಲರಿಗೂ ಇರುತ್ತೆ, ಆದ್ರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ.